ಕನ್ನಡ ಚಿತ್ರರಂಗಕ್ಕೆ ಹೊಸ ಶಕ್ತಿ, ಹೊಸ ಸ್ಟೈಲ್ ಮತ್ತು ಹೊಸ ಯುಗವನ್ನು ಪರಿಚಯಿಸಿದ ಸಿನಿಮಾ. ಹಾಗೆ 2002ರಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅಚ್ಚಳಿಯದ ಮೈಲಿಗಲ್ಲು ಅಂತ ಹೇಳ್ಬೋದು ಈ ಸಿನಿಮಾ. ಯಾವ್ದು ಆ ಸಿನಿಮಾ, ಏನ್ ಕತೆ ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದೇ ಒಂದು ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ, ಅಪ್ಪು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಚೊಚ್ಚಲ ನಾಯಕ ನಟನಾಗಿ ನಟಿಸಿರ್ತಕ್ಕಂಥ ಚಿತ್ರ ಅಪ್ಪು. ಈ ಚಿತ್ರದ ಬಗ್ಗೆ ನಾವು ಇವತ್ತು ಮಾತನಾಡ್ತಾ ಹೋಗೋಣ. ಪುನೀತ್ ರಾಜ್ಕುಮಾರ್ ಅಂದ್ರೆ ಪವರ್ ಸ್ಟಾರ್ ಎಂಬ ಹೆಸರು ಪಡೆದರು ಮತ್ತು ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ಬಿಟ್ರು ಈ ಒಂದೇ ಸಿನಿಮಾದಿಂದ. ಹಾಗೆ ಈ ಚಿತ್ರಕ್ಕೆ ಅಪ್ಪು ಅವರು ಚೊಚ್ಚಲ ನಟನಾಗಿ ಬರ್ತಾರೆ. ರಕ್ಷಿತಾ ಅವ್ರಿಗೂ ಈ ಸಿನಿಮಾ ಚೊಚ್ಚಲ ಸಿನಿಮಾ ಅಂತಾನೆ ಹೇಳ್ಬೋದು. ಹಾಗೆ ಈ ಸಿನಿಮಾನ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಗನ ಭವಿಷ್ಯಕ್ಕೆ ಭದ್ರ ಅಡಿಪಾಯ ಹಾಕಿದಂತ ಶಕ್ತಿ ಅಂತ ಹೇಳ್ಬೋದು ಈ ಸಿನಿಮಾ. ಹಾಗೆ ಪೂರ್ಣಿಮಾ ಎಂಟರ್ಪ್ರೈಸಸ್ ಅಡಿಯಲ್ಲಿ ಈ ಸಿನಿಮಾನ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಿರ್ಮಾಣ ಮಾಡ್ತಾರೆ. ಪೂರಿ ಜಗನ್ನಾಥ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಾರೆ. ತೆಲುಗು ಸಿನಿಮಾವಾಗಿ ಹುಟ್ಟಬೇಕಾಗಿದ್ದ ಈ ಸಿನಿಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಸಲಹೆಯಿಂದ ಮೊದಲು ಕನ್ನಡದಲ್ಲಿ ಮಾಡ್ತಾರೆ ಪೂರಿ ಜಗನ್ನಾಥ್. ಆ ನಂತರ ಇಡೀ ಭಾರತಕ್ಕೆ ವ್ಯಾಪಿಸ್ತೈತೆ ಕತೆ. ಚೊಚ್ಚಲ ನಾಯಕಿಯಾಗಿ ರಕ್ಷಿತಾ ಹಾಗೂ ಚೊಚ್ಚಲ ನಾಯಕನಾಗಿ ಪುನೀತ್ ರಾಜ್ಕುಮಾರ್ ನಟಿಸ್ತಾರೆ. ಇವರಿಬ್ಬರಿಗೂ ಅಪ್ಪು ಜೀವನವನ್ನೇ ಬದಲಿಸಿದ ಸಿನಿಮಾ ಅಂತ ಹೇಳ್ಬೋದು. ರಕ್ಷಿತಾಗೆ ನಾಯಕಿಯಾಗಿ ಚಿತ್ರರಂಗ ಪ್ರವೇಶ ಕೊಟ್ಟ ಪ್ರಪ್ರಥಮ ಸಿನಿಮಾ ಅಪ್ಪು ಅಂತ ಹೇಳ್ಬೋದು. ಸಂಗೀತ ಗುರು ಕಿರಣ್ ಗುರು. ಹಾಗೆ ಹಾಡುಗಳು ಸೂಪರ್ ಡೂಪರ್ ಹಿಟ್ ಅಂತ ಹೇಳ್ಬೋದು ಆ ಕಾಲಕ್ಕೆ. ಈಗಲೂ ಕೂಡ ಈ ಹಾಡುಗಳು ಸೂಪರ್ ಡೂಪರ್ ಹಿಟ್ಟೆ. ತಾಲಿಬಾನ್ ಅಲ್ಲ ಅಲ್ಲ ಪುನೀತ್ ಅವರೇ ಹಾಡಿರ್ತಕ್ಕಂಥ ಹಾಡು. ಹಾಗೆ ಸಾಹಿತ್ಯ ಉಪೇಂದ್ರ ಅವರು ಬರೆದಿರ್ತಕ್ಕಂಥದ್ದು. ವಿಭಿನ್ನ ಶೈಲಿಯ ಹಾಡಿಗೆ ಜನಸಾಗರದಿಂದ ತುಂಬಾನೇ ಮೆಚ್ಚುಗೆ ಆಗುತ್ತೆ. ಆಗಿನ ಕಾಲಕ್ಕೆ ಆ ಸಾಂಗು ತುಂಬಾನೇ ಹಿಟ್ ಅನ್ನ ಪಡ್ಕೊಳ್ಳುತ್ತೆ. ಹಾಗೂ ಅಪ್ಪು ಶೀರ್ಷಿಕೆ ಸಜೆಸ್ಟ್ ಮಾಡಿದ್ದೆ ಅಪ್ಪು ಅವರ ಅಣ್ಣ ಶಿವಣ್ಣ. ಮನೆಯಲ್ಲಿ ಪುನೀತ್ ಅವ್ರನ್ನ ಕರಿತಾ ಇದ್ದಿತ್ತು ಅಪ್ಪು ಅಂತ. ಪ್ರೀತಿಯಿಂದ ಎಲ್ರು ಅಪ್ಪು ಅಂತಾನೆ ಮನೆಯಲ್ಲಿ ಕರಿತಾ ಇದ್ರು. ಹಾಗಾಗಿ ಫಸ್ಟ್ ಫಿಲಿಂಗೆ ಅಪ್ಪು ಅಂತಾನೆ ಇಡೋಣ ಅಂತ ಶಿವರಾಜ್ ಕುಮಾರ್ ಅವರು ಸಜೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅಪ್ಪು ಅಂತ ಇಡ್ತಾರೆ. ಸಿನಿಮಾಗೆ ತುಂಬಾನೇ ಯಶಸ್ಸು ಪಡೆಯುತ್ತೆ. 26 ಏಪ್ರಿಲ್ 2002ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಬ್ಲಾಕ್ ಬಸ್ಟರ್ ಹಿಟ್ ಪಡೆಯುತ್ತೆ. 2000ಕ್ಕೂ ಅಧಿಕ ದಿನಗಳ ಪ್ರದರ್ಶನ ಹಲವಾರು ಕೇಂದ್ರಗಳಲ್ಲಿ ಹೌಸ್ಫುಲ್ ಶೋಗಳು ನಡೀತವೆ. ಅಪ್ಪು ಎಂಬ ಹೆಸರು ಪುನೀತ್ ಅನ್ನೋ ಹೆಸರಿಗೆ ಸಖತ್ ಸೂಟಬಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಚಿತ್ರದ ನಂತರ ಪುನೀತ್ ಅಂದ್ರೆ ಅಪ್ಪು, ಅಪ್ಪು ಅಂದ್ರೆ ಪುನೀತ್ ಅನ್ನೋಷ್ಟು ಫೇಮಸ್ ಆಗ್ಬಿಡ್ತಾರೆ. ಹಾಗೆ ತೆಲುಗಿನಲ್ಲಿ ಈ ಸಿನಿಮಾ ರೀಮೇಕ್ ಕೂಡ ಆಗುತ್ತೆ. ತೆಲುಗಿನಲ್ಲಿ ಇಡಿಯಟ್ ಅನ್ನೋದು ಸಿನಿಮಾದ ಮೂಲಕ ಬರುತ್ತೆ. ತಮಿಳಲ್ಲಿ ದಮ್ ಅನ್ನೋ ಸಿನಿಮಾ ಮೂಲಕ ಬರುತ್ತೆ. ಹಾಗೆ ಬಂಗಾಳಿ ಸೇರಿ ಒಟ್ಟು 4 ಭಾಷೆಗಳಲ್ಲಿ ಈ ಸಿನಿಮಾ ರೀಮೇಕ್ ಆಗುತ್ತೆ. ಕಥೆಯ ಶಕ್ತಿ ಮತ್ತು ಪುನೀತ್ ಅಭಿನಯದ ಪ್ರಭಾವಕ್ಕೆ ತುಂಬಾನೇ ಸಾಕ್ಷಿ ಈ ಸಿನಿಮಾ ಅಂತ ಹೇಳ್ಬೋದು. ಡಾನ್ಸ್, ನಟನೆ ಹಾಗೂ ಎನರ್ಜಿ, ಚಾರ್ಮ್ ಇರ್ತಕ್ಕಂಥ ಸಿನಿಮಾ. ಹೊಸ ಮಾನದಂಡ ಸ್ಥಾಪಿಸಿದಂತ ಸಿನಿಮಾ ಅಪ್ಪು. ಹಾಗೆ ಈ ಸಿನಿಮಾ ರೀ ರಿಲೀಸ್ ಕೂಡ ಆಗುತ್ತೆ ಗುರು. ಪುನೀತ್ ರಾಜ್ಕುಮಾರ್ ಅವರ 50ನೇ ಜನ್ಮದಿನಕ್ಕೆ ನೆನಪಿಗಾಗಿ ಮಾರ್ಚ್ 14, 2025ರಂದು ಸಿನಿಮಾ ರೀ ರಿಲೀಸ್ ಆಗುತ್ತೆ. ಅದು 4K ವರ್ಷನ್ ಅಲ್ಲಿ ಸಿನಿಮಾ ರೀ ರಿಲೀಸ್ ಆಗುತ್ತೆ. ಅಭಿಮಾನಿಗಳಿಂದ ಅಭೂತಪೂರ್ವ ಪ್ರತಿಕ್ರಿಯೆ ಸಿಗುತ್ತೆ. ಕಾಲ ಕಳೆದ್ರು ಕಡಿಮೆ ಆಗಿದ್ದಂತ ಅಪ್ಪು ಮೇಲಿನ ಪ್ರೀತಿ ಈಗ್ಲೂ ಕೂಡ ಅಪ್ಪು ಮೇಲಿನ ಪ್ರೀತಿ ಯಾರಿಗೂ ಕಡಿಮೆ ಆಗಿಲ್ಲ. ಅಭಿಮಾನಿ ದೇವರುಗಳು ಈಗ್ಲೂ ಅಪ್ಪುನ ದೇವ್ರಂತಾನೆ ಆರಾಧಿಸ್ತಾರೆ. ಜೊತೆಗಿರದ ಜೀವ ನಮ್ ಜೊತೆ ಇದಾರೆ ಅಪ್ಪು ಅಂತಾನೆ ಆರಾಧಿಸ್ತಾರೆ. ಯಾವ್ದೋ ಒಂದು ಶೋಗಳಲ್ಲಾಗ್ಬೋದು, ಯಾವ್ದೋ ಒಂದು ಓಪನಿಂಗ್ ಆಗ್ಬೋದು, ಅಪ್ಪು ಅವ್ರ ಫೋಟೋ ಇದ್ದೇ ಇರುತ್ತೆ. ಪ್ರತಿಯೊಬ್ರು ಅಪ್ಪುಗೆ ನಮನ ಸಲ್ಲಿಸಿ ಅದನ್ನ ಓಪನಿಂಗ್ ಮಾಡ್ತಾರೆ. ಹಾಗೆ ಟಿವಿ ಶೋಗಳಲ್ಲಿ, ಪ್ರೋಗ್ರಾಮ್ಗಳಲ್ಲಿ ಎಲ್ಲದರಲ್ಲೂ ಅಪ್ಪುಗೆ ಒಂದು ನಮನ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರು ಇನ್ನೂ ಇರಬೇಕಾಗಿತ್ತು ಗುರು. ಇನ್ನೂ ಇದ್ದಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ತಾ ಇದ್ವು ನಮ್ಗೆ ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ಅವರು ಅಭೂತಪೂರ್ವ ಸಾಧನೆನ ಮಾಡ್ತಾ ಇದ್ರು ಅಪ್ಪು ಅವರು. ಹಾಗೆ ಅಪ್ಪು ಸಿನಿಮಾದಿಂದ ಬಂದು ಇಷ್ಟು ಬೇಗ ನಮ್ಮನ್ನೆಲ್ಲ ಆಗ್ಲಿದ್ದು ದುಃಖ ಅನಿಸ್ತೈತೆ ನಮ್ಗೆ. ಹಾಗೆ ಅವ್ರ ಸಿನಿಮಾ ನೋಡಕ್ಕೆ ತುಂಬಾನೇ ಚೆನ್ನಾಗಿರ್ತವೆ. ಯಾಕಂದ್ರೆ ಅವರ ಎಲ್ಲಾ ಸಿನಿಮಾಗಳಲ್ಲೂ ಒಂದೊಂದು ಸಾಮಾಜಿಕ ಸಂದೇಶನ ಸಾರ್ತಕ್ಕಂತ ಒಂದು ಸ್ಟೋರಿ ಇರ್ತೈತೆ ಕಥೆಯಲ್ಲಿ. ಹಾಗೆ ಒಂದು ಮೆಸೇಜ್ ಇರುತ್ತೆ ಯೂತ್ಸ್ಗೆ. ಸೊ ಆ ತರ ಇರ್ತಕ್ಕಂಥ ಸಿನಿಮಾ ಅವ್ರು ಮಾಡ್ತಾ ಇದ್ದ ಸಿನಿಮಾಗಳೆಲ್ಲ ಅದೇ ತರ ಇದ್ವು. ಲಾಸ್ಟ್ ಅಲ್ಲಿ ಅವ್ರು ಬಂದ್ ಸಿನಿಮಾಗಳು ತುಂಬಾನೇ ಅದ್ಭುತ ಸಿನಿಮಾಗಳು. ರಾಜಕುಮಾರ ಆಗ್ಬೋದು,
ಪ್ರತಿಯೊಂದು ಸಿನಿಮಾನು ಸಖತ್ತಾಗಿದ್ವು. ಅಪ್ಪು ಸಿನಿಮಾ ಕೇವಲ ಒಂದು ಚಿತ್ರ ಅಲ್ಲ ಗುರು, ಅದು ಒಂದು ಭಾವನೆ ಅಂತ ಹೇಳ್ಬೋದು. ಹಾಗೆ ಒಂದು ಕ್ರಾಂತಿ, ಒಬ್ಬ ಲೆಜೆಂಡ್ ಆರಂಭ. ಎಂದೆಂದಿಗೂ ನಮ್ಮ ಅಪ್ಪು, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ನಿಜಕ್ಕೂ ಈ ಸಿನಿಮಾ ತುಂಬಾನೇ ಅದ್ಭುತ. ನೀವು ನೋಡಿ ಒಂದ್ಸಾರಿ, ತುಂಬಾ ಚೆನ್ನಾಗಿದೆ. ಆಗಿನ ಕಾಲಕ್ಕೆ ಅಪ್ಪು ಡ್ಯಾನ್ಸ್ ಆಗ್ಬೋದು, ಫೈಟ್ ಆಗ್ಬೋದು. ಹಾಗೆ ರಕ್ಷಿತಾ ಅವ್ರ ಜೋಡಿ ಫಸ್ಟ್ ಫಿಲಿಂ ರಕ್ಷಿತಾ ಅವ್ರದ್ದು ಅಂತ ಹೇಳ್ಬೋದು, ಅಪ್ಪು ಅವ್ರ ಜೊತೆ. ಸೊ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳಕ್ ಹೋಗಲ್ಲ. ಯಾಕಂದ್ರೆ ಈ ಸಿನಿಮಾ ರಿವ್ಯೂ ಮಾಡ್ತಾ ಇದ್ದೀನಿ, ಇಲ್ಲಿ ನಾನು ಲಾಸ್ಟ್ ಅಲ್ಲಿ ಅದನ್ನು ಕೇಳೋದಕ್ಕೆ ನಂಗೆ ಇಷ್ಟನೂ ಆಗ್ತಾ ಇಲ್ಲ. ಯಾಕಂದ್ರೆ ಅಪ್ಪು ನಾನು ತುಂಬಾ ಮಿಸ್ ಮಾಡ್ಕೊಂತ ಇದ್ರಿ. ಹಾಗಾಗಿ ಮಿಸ್ ಯು ಅಪ್ಪು ಫಾರ್ ಎವರ್ ಇನ್ ಅವರ್ ಹಾರ್ಟ್ಸ್. ಲವ್ ಯು.